ಪರವಾಗಿಲ್ಲ. ಮತ್ತು ಈಗ ನೆಕ್ಸ್ಟ್ ನೀನು ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ? ನೆಕ್ಸ್ಟ್ ನಾನು ಆ್ಯಕ್ಟರು ಆಗಿರ್ತೀನಿ ಮತ್ತು ಇದು DC ಆಗಿರ್ತೀನಿ. ಆ್ಯಕ್ಟರ್ ಆಗು. ಸುದೀಪ್ ಸರ್ ಹೇಳಿದ್ರು ನಿನಗೆ ತುಂಬ ಬೆಳಿತೀಯ ನೀನು ಅಂತ, ಹಂಗೆ ಆಗ್ಬೇಕು ನೀನು. ಸರಿ, ಓಕೆನಾ? ಓಕೆ. ಓಕೆ, ಈಗ ಅದನ್ನೇನು ಮಾಡ್ತೀಯ ಬ್ರಾಸ್ಲೆಟ್ನ? ಇದನ್ನು ನಾನು ಒಂದು ಫ್ರೇಮ್ ಹಾಕ್ಸಿ ನನ್ನ ಲೈಫ್ ಲಾಂಗ್ ಫುಲ್ಲು ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ. ಹೌದಾ? ಓಕೆ. ಸುದೀಪ್ ಸರ್ಗೆ ಏನು ಹೇಳ್ತೀಯಾ? ಸುದೀಪ್ ಸರ್ಗೆ ಇದನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ, ಮತ್ತು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೌದಾ? ಆಫರ್ಸ್ ಏನಾದರೂ ಬರ್ತಿದ್ಯಾ ನಿಮಗೆ? ಅದಾದಮೇಲೆ ಆಫರ್ಸ್ ಏನಾದರೂ ಅವಕಾಶಗಳು ಬರ್ತಿದ್ಯಾ? ಅಂದರೆ ಬನ್ನಿ ಡ್ಯಾನ್ಸ್ ಮಾಡಿ ನಮ್ಮ ಟಿ ವಿನಲ್ಲಿ ಅದು ಇದು ಅಂದರೆ ಎಲ್ಲಾದರೂ ಶೋಗಳಲ್ಲಿ ಮತ್ತು ವೇದಿಕೆ ಮೇಲೆ ಎಲ್ಲ. ನಾನು ಒಂದು ಸೂಪರ್ ಡ್ಯಾನ್ಸರ್ ಮತ್ತು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅದಕ್ಕೆ ಒಂದು ಆಡಿಷನ್ ಕೊಟ್ಟಿದ್ದೀನಿ. ಓಕೆ. ವಿಡಿಯೋ ಆಡಿಷನ್ ಕೊಟ್ಟಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಹೌದಾ? ಜೊತೆಗೆ ಲಾಸ್ಟಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಂಗೆ ಈ ಥರ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬರೋದು ಮತ್ತು ಡ್ಯಾನ್ಸು ಎಲ್ಲ ನಿನ್ಗೇನು ಆಸೆನೋ ಅದೆಲ್ಲ ಅವರು ಮಾಡ್ತಿದ್ದಾರೆ. ಸೊ ಅಪ್ಪ ಅಮ್ಮಂಗೆ ಏನು ಹೇಳ್ತೀಯ? ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಈ ಥರ ಎಲ್ಲ ಇದು ಮಾಡಿದ್ದಕ್ಕೆ, ಮತ್ತು ನಂಗೆ ಯಾವತ್ತೂ ಬೈಯಲ್ಲ. ಹೌದಾ? ಮುದ್ದು ಮಾಡ್ತಾರೆ. ಓಕೆ ಕಂದ. ಮತ್ತು ಕನ್ನಡಿಗರಿಗೆ ಏನು ಹೇಳ್ತೀಯ? ಅಂದರೆ ಕನ್ನಡದವರು ಜನಗಳಿಗೆ ಏನು ಹೇಳ್ತೀಯ? ನಿನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರೂ. ಇಷ್ಟಪಟ್ಟಿರೋದಲ್ಲ, ಸುದೀಪ್ ಸರ್ ಜೊತೆ ಅವರು ಕಣ್ಣೀರು ಹಾಕಿದ್ದಾರೆ, ಎಲ್ಲರೂ ನೋಡ್ತಿದ್ದವರೆಲ್ಲ ಕಣ್ಣೀರು ಹಾಕ್ತಿದ್ರು. ಸೊ ಎಲ್ರಿಗೂ ಏನು ಹೇಳ್ತೀಯ? ಎಲ್ಲರಿಗೂ ಧನ್ಯವಾದಗಳು, ನನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ, ಮತ್ತು ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೇದಾಗಲಿ, ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, ಆ್ಯಕ್ಟರು DC ಎರಡೂ ಆಗು. ಓಕೆ, ಬಾಯ್. ಸೊ ನೋಡಿದ್ರಲ್ಲ, ಇದಿಷ್ಟು ಯುವನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.